ಫೋನ್ಸಿಂದ ಫೋಟೋಸನ್ನು ಡಿಲೀಟ್ ಮಾಡಾಯಿತು, ಡಾಕ್ಯುಮೆಂಟ್ಸು ಫೈಲ್ಸು ಎಲ್ಲ ಡಿಲೀಟ್ ಮಾಡಾಯಿತು, ಟ್ರ್ಯಾಶಲ್ಲಿ ಹೋಗಿ ರೀಸೈಕಲ್ ಬಿನ್ನಲ್ಲಿ ಹೋಗಿ ಅದನ್ನು ಕೂಡ ಕ್ಲಿಯರ್ ಮಾಡಾಯಿತು, ಫ್ಯಾಕ್ಟರಿ ರೀಸೆಟ್ ಕೂಡ ಮಾಡಾಯಿತು. ನೆಕ್ಸ್ಟ್ ಫೋನನ್ನು ಸೆಲ್ ಮಾಡೋಕ್ಕಿಂತ ಮುಂಚೆ ಏನೇನು ಮಾಡಬೇಕಿತ್ತೋ ಎಲ್ಲ ಮಾಡಾಯಿತು. ಸೊ ಎಲ್ಲ ಸೇಫಾ, ಸೆಕ್ಯೂರಾ? ಸೊ ಏನು ಪ್ರಾಬ್ಲಮ್ ಇಲ್ವಾ ಹಂಗಾದ್ರೆ? ಡೆಫಿನೆಟ್ಲಿ ರಾಂಗ್ ಮೈ ಫ್ರೆಂಡ್. ಸೊ ಯಾರೇ ಇವಾಗ ಫ್ರೀಯಾಗಿ ಸಿಗೋವಂಥ ರಿಕವರಿ ಆ್ಯಪ್ಸನ್ನು ಯೂಸ್ ಮಾಡಿಕೊಂಡು ನೀವೇನೇನು ಡಿಲೀಟ್ ಮಾಡಿದ್ದೀರಲ್ಲ ಆ ಫೈಲ್ಸನ್ನೆಲ್ಲ ರಿಕವರಿ ಮಾಡ್ಬೋದು. ಸೊ ಇದು ಯಾವುದು ಮ್ಯಾಜಿಕ್ ಅಲ್ಲ, ಸ್ಟೋರೇಜ್ ವರ್ಕ್ ಆಗುತ್ತೆ ಹೆಂಗೆ. ಫಸ್ಟ್ ಆಫ್ ಆಲು ಈ ಸ್ಟೋರೇಜ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ಇವಾಗ ನಿಮ್ಮ ಫೋನಲ್ಲಿ ಯಾವುದೋ ಒಂದು ಫೋಟೋನ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಥವಾ ಸ್ಟೋರ್ ಮಾಡಿದ್ರಿ. ಓಕೆ, ಸೊ ಅದಕ್ಕೆ ಅದರದ್ದೇ ಆದ ಅಡ್ರೆಸ್ ಇರುತ್ತೆ, ರೆಫರೆನ್ಸ್ ಇರುತ್ತೆ. ನಮಗೆ ಹೆಂಗೆ ಮನೆ ಅಡ್ರೆಸ್ ಇರುತ್ತಲ್ಲ ಅದೇ ಥರ ಅದಕ್ಕೂ ಕೂಡ ಒಂದು ಅಡ್ರೆಸ್ ಅಂತ ಇರುತ್ತೆ. ಸೊ ನೀವು ನಿಮ್ಮ ಫೋನಿಂದ ಫೋಟೋನ ಡಿಲೀಟ್ ಮಾಡಿದ್ರೆ ಫೋನಿಂದ ಫೋಟೋ ಡಿಲೀಟ್ ಆಗಲ್ಲ ಗುರು, ಬರೀ ರೆಫರೆನ್ಸು ಅಡ್ರೆಸ್ ಅಂತ ಏನಿದೆಯಲ್ಲ ಅದು ಮಾತ್ರ ಡಿಲೀಟ್ ಆಗುತ್ತೆ. ಯಾರು ಬೇಕಾದ್ರೂ ರಿಕವರ್ ಮಾಡ್ಬೋದು. ಓಕೆ, ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಟೈಮು ಸುಮ್ಮನೆ ಮೊಬೈಲನ್ನು ಸೆಲ್ ಮಾಡಬೇಡಿ, ಫ್ಯಾಕ್ಟರಿ ರೀಸೆಟ್ ಮಾಡಿಬಿಟ್ಟು ಅದು ಯೂಸ್ ಇಲ್ಲ. ಓಕೆ, ಸೊ ಹಂಗಾದ್ರೆ ನೀವು ಕೇಳ್ಬೋದು ಏನು ಮಾಡಬೇಕು ಗುರು, ಹೆಂಗೆ ಸೇಫಾಗಿ ಸೆಕ್ಯೂರಾಗಿ ಈ ಡಾಟಾಗಳನ್ನೆಲ್ಲ ಡಿಲೀಟ್ ಮಾಡೋದು ಹೆಂಗೆ ಅಂತ ಕೇಳ್ಬೋದು. ಓಕೆ, ಫಸ್ಟ್ ಮೇನ್ ಇಂಪಾರ್ಟೆಂಟ್ ಏನಂದರೆ ಈ ಫ್ಯಾಕ್ಟರಿ ರೀಸೆಟ್ ಮಾಡೋಕ್ಕಿಂತ ಮುಂಚೆ ಡಾಟಾ ಎನ್ಕ್ರಿಪ್ಷನ್ ಅಂತ ಬರುತ್ತೆ. ಈ ಆ್ಯಂಡ್ರಾಯ್ಡಲ್ಲಿ ಎಲ್ಲ ಕಡೆ ಅದು ಅವೈಲೇಬಲ್ ಇದೆ. ಓಕೆ, ಸರ್ಚ್ ಮಾಡ್ಬೋದು ನೀವು, ಡಾಟಾ ಎನ್ಕ್ರಿಪ್ಷನ್ ಅಂತ ಮಾಡಿದ್ರೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಓಕೆ, ಸೊ ಅದನ್ನು ಯೂಸ್ ಮಾಡಿ ಡಾಟಾನ ಎನ್ಕ್ರಿಪ್ಟ್ ಮಾಡಿ. ಅಕಸ್ಮಾತ್ ನಿಮ್ಮ ಮೊಬೈಲ್ ಫೋನ್ ಯಾರೋ ಬೇರೆಯವ್ರಿಗೆ ಸಿಕ್ತು ಅಂದರೂ ಕೂಡ ಅವರು ನಿಮ್ಮ ಡಿಲೀಟೆಡ್ ಫೈಲ್ಸ್ ಎಲ್ಲ ರಿಕವರ್ ಮಾಡಿದ್ರು ಅಂದರೂ ಕೂಡ ಫೋಟೋಸನ್ನ ನೋಡೋಕ್ಕಾಗಲ್ಲ, ಡಾಕ್ಯುಮೆಂಟ್ಸ್ ಓದೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಎಲ್ಲ ಡಾಟಾ ಎಲ್ಲ ಎನ್ಕ್ರಿಪ್ಟ್ ಆಗಿರುತ್ತೆ, ಸ್ಕ್ರಾಂಬಲ್ ಆಗಿರುತ್ತೆ. ಸೊ ಅದು ಫಸ್ಟ್ ಇಂಪಾರ್ಟೆಂಟ್ ಥಿಂಗು. ಸೆಕೆಂಡ್ ಏನಂದರೆ ಅಪ್ಲಿಕೇಶನ್ಸ್ಗಳು ಸಿಗುತ್ತೆ, ಸೇಫಾಗಿ ಸೆಕ್ಯೂರಾಗಿ ಡಾಟಾನ ಡಿಲೀಟ್ ಮಾಡೋ ಅಪ್ಲಿಕೇಶನ್ಸ್ಗಳು ಸಿಗುತ್ತೆ. ಅದೇನು ಮಾಡುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಫೋಟೋನ ರಿಮೂವ್ ಮಾಡಿ ಅಡ್ರೆಸ್ ರಿಮೂವ್ ಆಗಿರುತ್ತಲ್ಲ ಆ ಅಡ್ರೆಸ್ಸಲ್ಲೇ ಆ ಜಾಗದಲ್ಲೇ ಬೇರೆ ಯಾವುದೋ ಡಮ್ಮಿ ಡಾಟಾ ಓವರ್ಲ್ಯಾಪ್ ಮಾಡುತ್ತೆ. ಓಕೆ, ಸೊ ಯೂಸ್ಲೆಸ್ ಡಾಟಾನ ಓವರ್ಲ್ಯಾಪ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಫೋನ್ ಬೇರೆ ಯಾರಿಗೂ ಸಿಕ್ಕಿದ್ರೆ ಅವರು ರಿಕವರಿ ಮಾಡಿದ್ರೆ ಫೈಲ್ಸ್ ಎಲ್ಲ ಅಲ್ಲೇನು ಯೂಸ್ಫುಲ್ ಸಿಗಲ್ಲ. ಓಕೆ, ಸೊ ಬಿ ವೆರಿ ಕೇರ್ಫುಲ್. ನೆಕ್ಸ್ಟ್ ಟೈಮ್ ನಿಮ್ಮ ಮೊಬೈಲನ್ನು ಫ್ಯಾಕ್ಟರಿ ರೀಸೆಟ್ ಮಾಡಿ ಮೊಬೈಲನ್ನು ಸೇಲ್ ಮಾಡೋಕ್ಕಿಂತ ಮುಂಚೆ ಈ ಪಾಯಿಂಟ್ಸ್ಗಳೆಲ್ಲ ಧ್ಯಾನದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇದೇ ಥರ ಎಲ್ಲ ಟೆಕ್ ಅಪ್ಡೇಟ್ಸ್ಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನೇ ಫೀಡ್ಬ್ಯಾಕ್ಸ್ ಇದ್ದರೂ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್.